ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 2ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಸೆಪ್ಟೆಂಬರ್ 3ರಂದು ಅಂದರೆ ನಾಳೆ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಆಫ್ಲೈನ್ನಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಎಕಾನಮಿಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಎಕ್ಸಾಮ್ಸ್ಗಳಿಗೆ ನಾವು ಥರೋಲಿ ಪ್ರಿಪೇರ್ ಆಗಬೇಕು ಅನ್ನುವಂಥ ವಿಷಯದ ಕುರಿತಾಗಿ 20 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂಥ ಅಮನ್ ಸೋನಿ ಸರ್ ಅವರು ಎಕಾನಮಿ ಫ್ಯಾಕಲ್ಟಿ ಈ ಒಂದು ಆಫ್ಲೈನ್ ಕ್ಲಾಸನ್ನು ತಗೊಳ್ತಾ ಇದ್ದಾರೆ. ಈ ಒಂದು ಸೆಷನನ್ನು ಅಟೆಂಡ್ ಆಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವರು ಈ ಲಿಂಕ್ನ ಮುಖಾಂತರವಾಗಿ ರಿಜಿಸ್ಟರ್ ಆಗ್ಬೋದು ಅಥವಾ ಕೆಳಗಿನ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಆಗಿ ಈ ಒಂದು ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗೋದ್ರ ಮುಖಾಂತರವಾಗಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್ ನೋ SC/ST OBC ಕೋಟಾ ಫಾರ್ NRIs ಫಾರ್ ನೀಟ್ ಅನ್ನುವಂಥದ್ದು. ನೀಟ್ ಪರೀಕ್ಷೆಯನ್ನು ಬರೆಯುವಂಥ NRIsಗಳಿಗೆ SC/ST ಅಥವಾ OBC ಕೋಟಾ ಅನ್ನುವಂಥದ್ದು ಅಪ್ಲಿಕಬಲ್ ಆಗೋದಿಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಮೆಕ್ಯಾನಿಸಮ್ಸ್, ಲಾಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬಾಡೀಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಪ್ರೊಟೆಕ್ಷನ್ ಆ್ಯಂಡ್ ಬೆಟರ್ಮೆಂಟ್ ಆಫ್ ವಲ್ನರಬಲ್ ಸೆಕ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಯಾವ ಹಿನ್ನೆಲೆಯಲ್ಲಿ ಈ ಸುದ್ದಿಯನ್ನು ನಾವು ಓದ್ತಾ ಇದ್ದೀವಿ ಅಂತ ಅಂದರೆ, ಇತ್ತೀಚೆಗೆ ಹೆಲ್ತ್ ಮಿನಿಸ್ಟ್ರಿ ಒಂದು ರೀಸೆಂಟ್ ಕ್ಲಾರಿಫಿಕೇಶನ್ ಅನ್ನು ನೀಡಿದೆ. ನೀಟ್ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳು ಕೇವಲ ಒಂದು ಕೋಟಾದ ಅಡಿಯಲ್ಲಿ ಮಾತ್ರವೇ ಅವರು ಆ ಕೋಟಾದ ಬೆನಿಫಿಟ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಒಂದು ಕೋಟಾವನ್ನು ಮಾತ್ರ ಅವರು ಆಯ್ಕೆ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ನೀಡಿದ್ದಾರೆ. ಕೇರಳಕ್ಕೆ ಸಂಬಂಧಪಟ್ಟಂತ ಕುವೈತಿ ರೆಸಿಡೆಂಟ್ ಆಗಿರುವಂಥ ಭಾರತದ NRI ಅನ್ನುವಂಥ ಆಪ್ಷನ್ ಅನ್ನು ಹೊಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಪ್ಲಿಕೇಶನ್ ಅನ್ನು ಹಾಕುವಂಥ ಸಂದರ್ಭದಲ್ಲಿ ಆತ NRI ಅಂತ ಹೇಳಿ ಅದನ್ನ ಆ ಒಂದು ಕೋಟಾದಲ್ಲಿ ಆತ ಅಪ್ಲಿಕೇಶನ್ ಅನ್ನು ಹಾಕಿದ ನಂತರದಲ್ಲಿ ಮುಂದಿನ ಪೇಜ್ನಲ್ಲಿ ಆತನಿಗೆ ಜನರಲ್ ಅನ್ನುವಂಥ ಒಂದು ಆಪ್ಷನ್ ಮಾತ್ರವೇ ಇರುತ್ತೆ. ಅದನ್ನು ಹೊರತುಪಡಿಸಿ ಆತ OBC ಅಡಿಯಲ್ಲಿ ಬಂದರೂ ಕೂಡ OBCಯನ್ನು ಆತ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥದ್ದು. ಯಾತಕ್ಕೆ ಅಂತ ಅಂದರೆ, ಇತ್ತೀಚಿನ ರೀಸೆಂಟ್ ಹೆಲ್ತ್ ಮಿನಿಸ್ಟ್ರಿಯ ಒಂದು ಕ್ಲಾರಿಫಿಕೇಶನ್ ತಿಳಿಸ್ತಾ ಇದೆ, ನೀಟ್ ಪರೀಕ್ಷೆಗೆ ಅಪ್ಲೈ ಮಾಡುವಂಥ ಯಾವುದೇ ಅಭ್ಯರ್ಥಿಯು ಕೇವಲ ಒಂದು ಕೋಟಾವನ್ನು ಮಾತ್ರವೇ ಆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಅಂತ ಅಂದರೆ, NRI ಕೋಟಾ ಅಂತ ಹೇಳಿ ನಾವು ಮೊದಲಿಗೆ ಗಣನೆಗೆ ತಗೊಂಡ ನಂತರದಲ್ಲಿ ಆತ SC ಆಗಿರಲಿ, ST ಆಗಿರಲಿ ಅಥವಾ OBC ಆಗಿರಲಿ ಈ ಮೂರಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಕೋಟಾವನ್ನ ಆತ ಅಪ್ಲಿಕಬಲ್ ಮಾಡುವಂತಿಲ್ಲ ಅಂತ ಹೇಳಿ, ಅಂದ್ರೆ ಕೇವಲ ಒಂದು ಕೋಟಾ ಮಾತ್ರ ಆತನಿಗೆ ಅಪ್ಲಿಕಬಲ್ ಆಗಿರುತ್ತೆ ಅಂತ ಹೇಳಿ. ಹಾಗಾದ್ರೆ NRI ಅಂದ್ರೆ ಏನು ಅಥವಾ ಯಾರು ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಥವಾ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ PIOs ಅಥವಾ NRIs ಅನ್ನುವಂಥವರನ್ನ ಭಾರತದಲ್ಲಿ ಓವರ್ಸೀಸ್ ಇಂಡಿಯನ್ಸ್ ಅಂತ ಏನು ಕರಿತೇವೆ, ಈ ರೀತಿಯ ಗುಂಪುಗಳಲ್ಲಿ ಬಿಲಾಂಗಿಂಗ್ ಆಗಿರುವಂಥವರನ್ನ ಅದರ ಅಡಿಯಲ್ಲಿ NRIsಗಳನ್ನ ಕಾಣ್ಬೋದು. ಓವರ್ಸೀಸ್ ಇಂಡಿಯನ್ಸ್ ಅನ್ನೋರ ಅಡಿಯಲ್ಲಿ ಅಥವಾ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಇವುಗಳನ್ನ ನಾವು ಕಾಣ್ಬೋದಾಗುತ್ತೆ. ಅದರಲ್ಲಿ NRIsನ ಬಗ್ಗೆ ಯಾರನ್ನ NRIs ಅಂತ ಗುರುತಿಸ್ತಾರೆ ಅಂತ ಅಂದ್ರೆ, ಸ್ಟ್ರಿಕ್ಟ್ ಆಗಿ NRI ಅನ್ನುವಂಥದ್ದು ನಾನ್ ರೆಸಿಡೆಂಟ್ ಅನ್ನುವಂಥ ಪದ ಅನ್ನುವಂಥದ್ದು ಕೇವಲ ಯಾವುದೋ ಒಬ್ಬ ಸಿಟಿಸನ್ನಿನ ಅಂದ್ರೆ ಭಾರತದ ಸಿಟಿಸನ್ ಆಗುವಂಥ ಒಬ್ಬ ವ್ಯಕ್ತಿಯ ಟ್ಯಾಕ್ಸ್ ಸ್ಟೇಟಸ್ ಅನ್ನ ಮಾತ್ರವೇ ಗುರುತಿಸುವಂತ ಒಂದು ಅಂಶ ಆಗಿರುತ್ತೆ. 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಸೆಕ್ಷನ್ 6ರ ಅಡಿಯಲ್ಲಿ ನಾನ್ ರೆಸಿಡೆಂಟ್ ಅಂತ ಹೇಳಿ ರೆಫರ್ ಮಾಡುವಂಥದ್ದು ಒಬ್ಬ ಸಿಟಿಸನ್ನಿನ ಟ್ಯಾಕ್ಸ್ ಸ್ಟೇಟಸ್ ಅನ್ನ ಗುರುತಿಸೋದಕ್ಕೆ ಮಾತ್ರವೇ ಆಗಿರುತ್ತೆ. ಆತ ಭಾರತದಲ್ಲಿ ಎಷ್ಟು ಅವಧಿಯವರೆಗೆ, ಇಂಥ ಅವಧಿಯಲ್ಲಿ ಭಾರತದಲ್ಲಿ ಈತ ಇಲ್ಲ ಅಂತ ಹೇಳಿ ಗುರುತಿಸ್ತಾರೆ ಕೆಲವರನ್ನ. ಅಂದ್ರೆ ಕಂಪಲ್ಸರಿ ಇಷ್ಟು ಅವಧಿಯವರೆಗೂ ಇರಬೇಕಾಗತ್ತೆ ಭಾರತದಲ್ಲಿ 1 ವರ್ಷದಲ್ಲಿ. ಆತ ಅಷ್ಟು ಅವಧಿಗೆ ಭಾರತದಲ್ಲಿ ಇಲ್ಲ ಅಂತ ಅಂದಾಗ ಅಂಥವರನ್ನ ನಾನ್ ರೆಸಿಡೆಂಟ್ ಅಂತ ಹೇಳಿ ಗುರುತಿಸ್ತಾರೆ. ಅವರ ಟ್ಯಾಕ್ಸ್ ಕ್ರೈಟೀರಿಯಾ ಅಥವಾ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳು ಬೇರೆ ರೀತಿಯಾಗಿ ಇರುವಂಥದ್ದು. ಅಂದ್ರೆ ಟ್ಯಾಕ್ಸ್ ರೇಟ್ಸ್ಗಳು ಅವರಿಗೂ ಮತ್ತು ರೆಸಿಡೆಂಟ್ ಇಂಡಿಯನ್ಗೂ ಭಿನ್ನವಾಗಿರುತ್ತೆ ಅನ್ನುವಂಥ ಒಂದು ಮುಖ್ಯ ಅಂಶವನ್ನು ನಾವು ಗುರುತಿಸಬಹುದಾಗತ್ತೆ. ಯಾರನ್ನ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಹೇಳಿ ಗುರುತಿಸ್ತಾರೆ ಅಂತ ಅಂದ್ರೆ, ಯಾವುದೇ ಇಂಡಿವಿಜುವಲ್ ಭಾರತದಲ್ಲಿ 1 ವರ್ಷದಲ್ಲಿ ಒಂದು ಫಿಸಿಕಲ್ ಇಯರ್ನಲ್ಲಿ 182 ದಿನಗಳನ್ನಾದರೂ ಕೂಡ ಆತ ಇಲ್ಲಿಯೇ ಭಾರತದಲ್ಲಿಯೇ ನೆಲೆಸಿರ್ಬೇಕಾಗತ್ತೆ. ವರ್ಷದಲ್ಲಿರ್ತಕ್ಕಂಥ 365 ದಿನಗಳ ಪೈಕಿ ವರ್ಷದ 182 ದಿನಗಳಾದ್ರೂ ಕಡಿಮೆ ಅಂದ್ರೂ ಕೂಡ 182 ದಿನಗಳನ್ನಾದ್ರೂ ಆತ ಭಾರತದಲ್ಲಿಯೇ ನೆಲೆಸಿದ್ರೆ ಅಂಥವರನ್ನ ಇಂಡಿಯನ್ ರೆಸಿಡೆಂಟ್ ಅಂತ ಹೇಳಿ ಗುರುತಿಸ್ಬೋದು. ಅಥವಾ ಕಳೆದ 4 ಫಿಸಿಕಲ್ ಇಯರ್ಸ್ಗಳಲ್ಲಿ 365 ದಿನಗಳನ್ನ ಆತ ಭಾರತದಲ್ಲಿ ಕಳೆದಿದ್ದು, ಈ ವರ್ಷದಲ್ಲಿ ಅಂದ್ರೆ ಪ್ರಸ್ತುತ ಏನು ಆರ್ಥಿಕ ವರ್ಷ ಇರುತ್ತೆ ಇದರಲ್ಲಿ 60 ದಿನಗಳನ್ನ ಆತ ಭಾರತದಲ್ಲಿ ಕಳೆದಿದ್ರೆ ಅವರನ್ನು ಕೂಡ ರೆಸಿಡೆಂಟ್ ಇಂಡಿಯನ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಇದನ್ನ ಹೊರತುಪಡಿಸಿ ಹೊರಗಿರುವಂತವರಿಗೆ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಈ ರೀತಿಯ ನಾನ್ ರೆಸಿಡೆಂಟ್ ಇಂಡಿಯನ್ ಅನ್ನುವಂಥ ಸ್ಟೇಟಸ್ ಅನ್ನುವಂಥದ್ದು ಟ್ಯಾಕ್ಸ್ ರೇಟ್ಸ್ ಅನ್ನ ಡಿಫರ್ ಮಾಡೋದಕ್ಕೆ ಮಾತ್ರವೇ ಅಪ್ಲಿಕಬಲ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸೆಕ್ಷನ್ 6 ಅನ್ನುವಂಥದ್ದು ಈ ನಾನ್ ರೆಸಿಡೆಂಟ್ ಅನ್ನುವಂಥ ಟರ್ಮ್ ಅನ್ನ ಅಲ್ಲಿ ತಿಳಿಸ್ಕೊಡುತ್ತೆ ಅನ್ನುವಂಥದ್ದು. ಈಗ
ಈಗ ಈ ರೀತಿ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಹೇಳಿ ಕ್ಲೈಮ್ ಮಾಡುವಂತವರಿಗೆ ಅಂಥ ಒಂದು ಅಂಥ ಒಂದು ಕೋಟಾವನ್ನ ಮಾತ್ರವೇ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀಟ್ ಪರೀಕ್ಷೆಗೆ. ಅದರೊಟ್ಟಿಗೆ ಮತ್ತೆ ಆತ SC ST OBC ಕ್ಯಾಟಗರಿಗೆ ಬಿಲಾಂಗಿಂಗ್ ಆಗಿದ್ದಲ್ಲಿ ಆ ಒಂದು ಕೋಟಾವನ್ನು ಕೂಡ ಕ್ಲೈಮ್ ಮಾಡ್ತೇನೆ ಅಂದ್ರೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಸದ್ಯದ ಆರ್ಟಿಕಲ್ ನಲ್ಲಿರ್ತಕ್ಕಂಥ ವಿಚಾರ ಆಗಿರುತ್ತೆ. ಇನ್ನ ನೀಟ್ ಪರೀಕ್ಷೆ ಬಗ್ಗೆ ನಾವು ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದ್ರೆ, ನೀಟ್ ಅನ್ನುವಂಥದ್ದು MBBS ಅಥವಾ BDS ಪ್ರೋಗ್ರಾಮ್ಸ್ಗಳಿಗಾಗಿ ಭಾರತದಲ್ಲಿ ನಡೆಸುವಂತ ಒಂದು ಕ್ವಾಲಿಫೈಯಿಂಗ್ ಟೆಸ್ಟ್ ನ ರೀತಿಯಲ್ಲಿ ಇರುತ್ತೆ. ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜಸ್ಗಳಲ್ಲಿ MBBS ಅಥವಾ BDS ಪ್ರೋಗ್ರಾಮ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂತ ಅಂದಾಗ ಭಾರತದಲ್ಲಿ ಈ ಪರೀಕ್ಷೆಯನ್ನ ತಗೊಳ್ಬೇಕಾಗತ್ತೆ. ಈ ಪರೀಕ್ಷೆಯನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳಿ ಏನು ಒಂದು ಏಜೆನ್ಸಿ ಕ್ರಿಯೇಟ್ ಆಗಿದೆ, ಆ ಏಜೆನ್ಸಿ ಇದರ ಪರೀಕ್ಷೆಯನ್ನ ನಡೆಸುವಂತ ಒಂದು ಜವಾಬ್ದಾರಿಯನ್ನ ಹೊತ್ತಿರುತ್ತೆ. ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಕುರಿತಾದಂತೆ ಕೂಡ ಪ್ರಿಲಿಮ್ಸ್ ನಲ್ಲಿ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಹಾಗಾದ್ರೆ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಚೇರ್ ಪರ್ಸನ್ ಅನ್ನ ಯಾವ ಒಂದು ಮಿನಿಸ್ಟ್ರಿ ಅನ್ನುವಂಥದ್ದು ಅಪಾಯಿಂಟ್ ಮಾಡುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಟು ಕಂಟೈನ್ ಫುಡ್ ಪ್ರೈಸಸ್ ಶ್ರೀಲಂಕಾ ಡಿಕ್ಲೇರ್ಸ್ ಎಕನಾಮಿಕ್ ಎಮರ್ಜೆನ್ಸಿ ಅನ್ನುವಂಥದ್ದು. ಫುಡ್ ಪ್ರೈಸಸ್ಗಳು ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಹಣದುಬ್ಬರವನ್ನ ಇನ್ಫ್ಲೇಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಫುಡ್ ಪ್ರೈಸಸ್ ಅನ್ನ ಕಂಟೈನ್ ಮಾಡುವಂತ ವಿಚಾರಕ್ಕಾಗಿ ಶ್ರೀಲಂಕಾದಲ್ಲಿ ಎಕನಾಮಿಕ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಲಾಗಿದೆ. ಇದನ್ನ ನಾವು GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. KPSC ಅಡಿಯಲ್ಲೂ ಕೂಡ ಈ ಇಂಟರ್ನ್ಯಾಷನಲ್ ಸಿಲೆಬಸ್ ಅನ್ನುವಂಥದ್ದು ಮುಖ್ಯ ಪರೀಕ್ಷೆಯ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ KPSC ಅಥವಾ UPSC ಯಾವುದೇ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಫುಡ್ ಪ್ರೈಸಸ್ ಅನ್ನ ಕಂಟೈನ್ ಮಾಡೋದಕ್ಕೋಸ್ಕರ ಎಕನಾಮಿಕ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದಂತ ಭಾರತದ ನೈಬರಿಂಗ್ ಕಂಟ್ರಿ ಯಾವುದು ಅನ್ನುವಂತ ನೇರವಾದಂತ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಶ್ರೀಲಂಕಾ ಅನ್ನುವಂಥದ್ದು ನಮಗೆ ಉತ್ತರ ತಿಳಿದಿರಬೇಕಾಗತ್ತೆ. ಯಾತಕ್ಕಾಗಿ ಸುದ್ದಿಯಲ್ಲಿದೆ ಅಂದ್ರೆ, ಪ್ರೆಸಿಡೆಂಟ್ ಆಫ್ ಶ್ರೀಲಂಕಾ ಎಕನಾಮಿಕ್ ಎಮರ್ಜೆನ್ಸಿಯನ್ನ ಸದ್ಯಕ್ಕೆ ಡಿಕ್ಲೇರ್ ಮಾಡಿದ್ದಾರೆ. ಅದರ ಕುರಿತಂತೆ ಈ ಆರ್ಟಿಕಲ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಯಾರು ಡಿಕ್ಲೇರ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲೂ ಕೂಡ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡುವಂತ ಅಥಾರಿಟಿ ಪ್ರೆಸಿಡೆಂಟ್ ಅವರಾಗಿರ್ತಾರೆ. ಇಲ್ಲೂ ಕೂಡ ಅಂದ್ರೆ ಶ್ರೀಲಂಕಾದಲ್ಲೂ ಕೂಡ ಪ್ರೆಸಿಡೆಂಟ್ ಆಫ್ ಶ್ರೀಲಂಕಾ ಈ ಎಕನಾಮಿಕ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಅನ್ನ ನಾವು ಓದ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಎಮರ್ಜೆನ್ಸಿ ಡಿಕ್ಲರೇಷನ್ ಅನ್ನ ಮಾಡುವಂಥದ್ದು, ಫಿನಾನ್ಷಿಯಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡುವಂತ ಪರಿಸ್ಥಿತಿ ಯಾತಕ್ಕಾಗಿ ಬಂತು ಅನ್ನುವಂತ ಒಂದಷ್ಟು ಬ್ಯಾಕ್ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ, ನವೆಂಬರ್ 2019ರಿಂದಲೂ ಕೂಡ ಶ್ರೀಲಂಕಾದ ರುಪಿ ವ್ಯಾಲ್ಯೂ ಅನ್ನುವಂಥದ್ದು ಕಡಿಮೆ ಆಗ್ತಾ ಬಂದಿದೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ನವೆಂಬರ್ 2019ಕ್ಕೆ ಹೋಲಿಸಿದಾಗ 20% ತನ್ನ ರುಪಿಯ ಬೆಲೆಯ ಕುಸಿತ ಅನ್ನುವಂಥದ್ದು ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನ ಗ್ಲೋಬಲ್ ಮಾರ್ಕೆಟ್ ಪ್ರೈಸಸ್ ಹೈ ಆಗ್ತಾ ಇರುವಂತ ಕಾರಣದಿಂದ, ಈ ಪ್ಯಾಂಡಮಿಕ್ ನಿಂದಾಗಿ ಹೈ ಗ್ಲೋಬಲ್ ಮಾರ್ಕೆಟ್ ಪ್ರೈಸಸ್ಗಳಾಗಿದೆ. ಹಾಗಾಗಿ ಎಸೆನ್ಷಿಯಲ್ ಐಟಮ್ಸ್ಗಳ ಪ್ರೈಸ್ ಅನ್ನುವಂಥದ್ದು ಎಸ್ಕಲೇಟ್ ಆಗಿರ್ತಕ್ಕಂಥದ್ದು. ಇನ್ನು ಟ್ರೇಡರ್ಸ್ಗಳು ಯಾರೆಲ್ಲ ವ್ಯಾಪಾರ ಮಾಡ್ತಾರೆ ಅಂತ ವ್ಯಾಪಾರಸ್ಥರು ಅವರ ಬಳಿ ಹೆಚ್ಚು ಸಗಟುಗಳನ್ನ ಸಾಮಾನುಗಳನ್ನ ಗುಂಪು ಹಾಕೊಳ್ತಾ ಇರ್ತಕ್ಕಂಥದ್ದು, ಹೋರ್ಡಿಂಗ್ ಅನ್ನುವಂಥದ್ದು ಕೂಡ ಬಹುದೊಡ್ಡ ಸಮಸ್ಯೆ ಆಗುತ್ತೆ. ಈ ರೀತಿ ಹೋರ್ಡಿಂಗ್ ಮಾಡ್ತಾ ಇರುವಂತ ಕಾರಣದಿಂದ ಒಂದು ಕಡೆ ಡಿಮ್ಯಾಂಡ್ ಇರುತ್ತೆ, ಆದ್ರೆ ಸಪ್ಲೈ ಅನ್ನುವಂಥದ್ದು ಆಗ್ತಾ ಇರಲ್ಲ. ಈ ಹಿನ್ನೆಲೆಯಲ್ಲಿ ಅದರ ಹಣ ಅನ್ನುವಂಥದ್ದು, ಅದರ ವೆಚ್ಚ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ಹಣದುಬ್ಬರ ಆಗುವಂಥದ್ದು. ಇನ್ನ ಶ್ರೀಲಂಕಾದ ಮುಖ್ಯವಾದಂತ ಒಂದು ಇನ್ಕಮ್ ತರುವಂತ ಶ್ರೀಲಂಕಾದಲ್ಲಿರ್ತಕ್ಕಂಥ ಒಂದು ಇಂಡಸ್ಟ್ರಿ ಯಾವುದು ಅಂತ ಅಂದ್ರೆ ಟೂರಿಸಂ ಇಂಡಸ್ಟ್ರಿ. ಈ COVID-19 ನಿಂದಾಗಿ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಟೂರಿಸಂ ಅನ್ನುವಂಥದ್ದು ಸಾಕಷ್ಟು ಅಫೆಕ್ಟ್ ಅನ್ನುವಂಥದ್ದು ಆಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀಲಂಕಾದ ಒನ್ ಆಫ್ ದಿ ಮೈನ್ ಬಿಸ್ನೆಸ್ ಅನ್ನ ಶ್ರೀಲಂಕಾ ಕಳ್ಕೊಂಡಂತೆ ಆಗಿದೆ. ಇದರಿಂದಾಗಿ ಕಳೆದ ವರ್ಷದಲ್ಲಿ ಶ್ರೀಲಂಕಾ ಅನ್ನುವಂಥದ್ದು ತನ್ನ ಎಕಾನಮಿಯ 3.6% ನಷ್ಟು ಎಕಾನಮಿ ಅನ್ನುವಂಥದ್ದು ಶ್ರೀಲಂಕಾದಲ್ಲಿ ಶ್ರಿಂಕ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಶ್ರೀಲಂಕಾ ಎಕನಾಮಿಕ್ ಕ್ರೈಸಿಸ್ ಅನ್ನ ಫೇಸ್ ಮಾಡುವಂತ ಒಂದು ಪ್ರಾಬ್ಲಮ್ ಕೂಡ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಗ್ಲೋಬಲ್ ಇನ್ಫ್ಲೇಷನ್ ಅನ್ನುವಂಥದ್ದು ಯಾವ ರೀತಿಯಾಗಿ ರೋಲ್ ಔಟ್ ಆಗಿದೆ ಈ ವರ್ಷ ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ವ್ಯಾಕ್ಸಿನ್ ಆಪ್ಟಿಮಿಸಮ್, ಕಮಾಡಿಟಿ ಪ್ರೈಸ್ ಬೂಮ್ ಅನ್ನುವಂಥದ್ದು ಇನ್ಫ್ಲೇಷನ್ ಅನ್ನ ಗ್ಲೋಬಲಿ ಪುಷ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ವರ್ಲ್ಡ್ ಬ್ಯಾಂಕ್ ನೀಡಿರ್ತಕ್ಕಂಥ ಒಂದು ಚಿತ್ರದಲ್ಲಿ ನಾವು ಕಾಣಬಹುದಾಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 5 ತಿಂಗಳುಗಳಲ್ಲಿ ಯಾವ ರೀತಿಯಾಗಿ ಇನ್ಫ್ಲೇಷನ್ ಇದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅನ್ನುವಂಥದ್ದನ್ನ ಈ ಚಿತ್ರ ತೋರಿಸ್ತಾ ಇದೆ. ಭಾರತದಲ್ಲೂ ಕೂಡ 4% ಕಡಿಮೆ ಇನ್ಫ್ಲೇಷನ್ ಇರುವಂತದ್ದನ್ನ ನಾವು ಈ ಚಿತ್ರದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕಳೆದ 5 ತಿಂಗಳುಗಳಲ್ಲಿ, ಅಂದ್ರೆ ಜನವರಿಯಿಂದ ಮೇನವರೆಗೆ. ಇನ್ನ US ನಲ್ಲೂ ಕೂಡ ಇನ್ಫ್ಲೇಷನ್ ಇರುವಂತದ್ದೇ, ಆದ್ರೆ ಚೀನಾದಲ್ಲಿ ಮಾತ್ರವೇ ಇನ್ಫ್ಲೇಷನ್ ಅನ್ನುವಂಥದ್ದು ಕಡಿಮೆ ಇರುವಂತದನ್ನ ಗುರುತಿಸಬಹುದಾಗುತ್ತೆ. ರಷ್ಯಾ, ಬ್ರೆಜಿಲ್ನಲ್ಲೂ ಕೂಡ ಇಷ್ಟು ಹೆಚ್ಚಿನ ಮಟ್ಟಿಗೆ ಇನ್ಫ್ಲೇಷನ್ ಇದ್ದೇ ಇರುವಂತದನ್ನ ಕಾಣಬಹುದಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಭಾರತದಲ್ಲಿ ಇನ್ಫ್ಲೇಷನ್ ಬ್ಯಾಂಡ್ ಅನ್ನುವಂಥದ್ದು RBIನ ಪ್ರಕಾರವಾಗಿರುವಂತ ಭಾರತದ ಇನ್ಫ್ಲೇಷನ್ ಬ್ಯಾಂಡ್ ಅನ್ನುವಂಥದ್ದು, ಅಂದ್ರೆ ಭಾರತದ ಎಕಾನಮಿ ಅನ್ನುವಂಥದ್ದು ಒಂದು ಸ್ಥಿರವಾಗಿರಬೇಕು ಅಂತ ಅಂದ್ರೆ ಸ್ಟೇಬಲ್ ಎಕಾನಮಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಹಣದುಬ್ಬರ ಅನ್ನುವಂಥದ್ದು ಇದ್ರೆ ಒಂದು ಸ್ಟೇಬಲ್ ಎಕಾನಮಿ ಅನ್ನುವಂಥದ್ದು ಭಾರತದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ಫ್ಲೇಷನ್ ಬ್ಯಾಂಡ್ ಅನ್ನುವಂಥದ್ದನ್ನ ತಿಳಿಸಿ. ಇನ್ನ ಈ ರೀತಿಯಾಗಿ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಾಗ್ತಾನೆ ಇರುವಂತದನ್ನ ನಾವು ಗುರುತಿಸಬಹುದಾಗುತ್ತೆ. ಇದೇ ರೀತಿಯಾಗಿ ಶ್ರೀಲಂಕಾದಲ್ಲೂ ಕೂಡ ಇನ್ಫ್ಲೇಷನ್ ಹೆಚ್ಚಾಗ್ತಿರುವಂತದ್ದು. ಹಣದುಬ್ಬರ ಅಂತ ಅಂದ್ರೆ ಇನ್ಫ್ಲೇಷನ್ ಅಂತ ಅಂದ್ರೆ ಯಾವುದೋ ವಸ್ತುಗಳ ಒಂದು ಅವಶ್ಯಕತೆ ಅನ್ನುವಂಥದ್ದು
ಅನ್ನುವಂಥದ್ದು ಇರುತ್ತೆ, ಆದ್ರೆ ವಸ್ತುಗಳ ಬೆಲೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ. ಡಿಮ್ಯಾಂಡ್ ಅನ್ನುವಂಥದ್ದು ಇರುತ್ತೆ, ಆದ್ರೆ ಡಿಮ್ಯಾಂಡ್ಗೆ ತಕ್ಕಂತ ಸಪ್ಲೈ ಇರೋದಿಲ್ಲ. ಈ ಕಾರಣದಿಂದ ಕೂಡ ಹಣದುಬ್ಬರ ಆಗಬಹುದಾಗುತ್ತೆ. ಅಥವಾ ಡಿಮ್ಯಾಂಡ್ ಅಷ್ಟೇ ಇರುತ್ತೆ, ಡಿಮ್ಯಾಂಡ್ ಏನು ಕಡಿಮೆ ಆಗಿರೋದಿಲ್ಲ, ಆದ್ರೆ ಅದಕ್ಕೆ ಬರುವಂತ ಇನ್ಪುಟ್ಸ್ಗಳ ಪ್ರೈಸಸ್ಗಳು ಕೂಡ ಹೆಚ್ಚಾಗುತ್ತೆ. ಈ ಕಾರಣದಿಂದಲೂ ಕೂಡ ಅವರಿಗೆ ಆ ಒಂದು ಪ್ರೈಸಿನ ಫೈನಲ್ ಗೂಡಿನ ಬೆಲೆ ಅನ್ನುವಂಥದ್ದು ಹೆಚ್ಚಾಗಬಹುದಾಗಿರುತ್ತೆ. ಇನ್ನ ಇಲ್ಲಿ ಇನ್ಫ್ಲೇಷನ್ ಆಗೋದಕ್ಕೆ ಕಾರಣ ಸಪ್ಲೈ ಮತ್ತೆ ಡಿಮ್ಯಾಂಡ್ ಸೈಡ್ ಡಿಸ್ಟ್ರಪ್ಷನ್ಸ್ಗಳು ಇರುವಂಥದ್ದು. ಹಾಗೇನೆ ನಾವು ಇವತ್ತು ಜಾಗತಿಕವಾಗಿ ಕಂಡಾಗ ಫ್ಯೂಯಲ್ ಪ್ರೈಸಸ್ಗಳು ಕೂಡ ಸಾಕಷ್ಟು ಹೆಚ್ಚಿನದಾಗಿ ಆಗಿರ್ತಕ್ಕಂಥದ್ದು. ಫ್ಯೂಯಲ್ ಪ್ರೈಸ್ ಅನ್ನುವಂಥದ್ದು ಒಂದು ಬೇಸಿಕ್ ಕಮೋಡಿಟಿ ಆಗುತ್ತೆ ಯಾವುದೇ ಒಂದು ವಿಚಾರದಲ್ಲಿ ನಾವು ಗುರುತಿಸಿದಾಗ. ತೈಲದ ಬೆಲೆಯೇ ಹೆಚ್ಚಾಯ್ತು ಅಂತ ಅಂದ್ರೆ, ಖಾದ್ಯ ತೈಲ ಆಗಿರ್ಬೋದು, ಬೇರೆ ರೀತಿಯ ತೈಲಗಳಾಗಿರ್ಬೋದು, ಇವುಗಳ ಬೆಲೆಯೇ ಹೆಚ್ಚಾದಾಗ ನಾರ್ಮಲ್ ಆಗಿ ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಾಗಿಯೇ ಆಗುವಂಥದ್ದು. ಆರ್ಟಿಕಲ್ ನಲ್ಲಿ ನಾವು ಕಾಣುವಂತೆ ಶ್ರೀಲಂಕಾದಲ್ಲಿ ಎಕನಾಮಿಕ್ ಎಮರ್ಜೆನ್ಸಿ ಅನ್ನುವಂಥದ್ದು ಡಿಕ್ಲೇರ್ ಆಗಿದೆ. ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಫಿನಾನ್ಷಿಯಲ್ ಎಮರ್ಜೆನ್ಸಿಯನ್ನ ಕಾಣ್ತೇವೆ. ಫಿನಾನ್ಷಿಯಲ್ ಎಮರ್ಜೆನ್ಸಿ ಭಾರತದಲ್ಲಿ ಏನ್ ಕಾಣ್ತೇವೆ, ಇದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಫಿನಾನ್ಷಿಯಲ್ ಎಮರ್ಜೆನ್ಸಿಯನ್ನ ಭಾರತದ ಸಂವಿಧಾನದ ಯಾವ ಆರ್ಟಿಕಲ್ ಮಾತನಾಡುತ್ತೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ಈ ರೀತಿಯ ಒಂದು ಎಕನಾಮಿಕ್ ಎಮರ್ಜೆನ್ಸಿಯನ್ನ ಶ್ರೀಲಂಕಾ ಡಿಕ್ಲೇರ್ ಮಾಡೋದ್ರಿಂದ ಶ್ರೀಲಂಕಾಕ್ಕೆ ಯಾವ ರೀತಿಯ ಅನುಕೂಲಗಳಾಗುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಈ ಒಂದು ಮೂವ್ರಿಂದಾಗಿ ಹೋರ್ಡಿಂಗ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗಾಗಲೇ ವ್ಯಾಪಾರಿಗಳು ತಮ್ಮ ಬಳಿ ಸಾಮಾನುಗಳನ್ನ ಹೆಚ್ಚಿನದಾಗಿ ಅವರು ಗುಡ್ಡೆ ಹಾಕೊಳ್ತಾ ಇದ್ರು, ಯಾರಿಗೂ ತಿಳಿದಂತೆ ಅವರು ಸ್ಟಾಕ್ ಮಾಡ್ಕೊಳ್ತಾ ಇದ್ರು. ಇದನ್ನ ಸ್ಟಾಪ್ ಮಾಡೋದಕ್ಕೆ ಅನುಕೂಲ ಆಗುವಂತ ಒಂದು ನಡೆ ಆಗುತ್ತೆ. ಇನ್ನ ಎಸೆನ್ಷಿಯಲ್ ಐಟಮ್ಸ್ಗಳು ಗೌರ್ಮೆಂಟ್ ಯಾವ ಒಂದು ಪ್ರೈಸ್ ನಲ್ಲಿ ಡಿಟರ್ಮೈನ್ ಮಾಡುತ್ತೋ ಆ ರೀತಿಯ ಗೌರ್ಮೆಂಟ್ ಫಿಕ್ಸ್ಡ್ ಪ್ರೈಸ್ಗಳಲ್ಲಿ ಆ ಒಂದು ಎಸೆನ್ಷಿಯಲ್ ಐಟಮ್ಸ್ ಗಳನ್ನ ಸೋಲ್ಡ್ ಮಾಡೋದಕ್ಕೆ ಕೂಡ ಈ ಒಂದು ನಡೆ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಗೌರ್ಮೆಂಟ್ಗೂ ಕೂಡ ಇಂಪೋರ್ಟ್ ಡ್ಯೂಟೀಸ್ ಗಳನ್ನ ಯಾವ ರೀತಿಯಾಗಿ ಟ್ರೇಡರ್ಸ್ಗಳು ಇಂಪೋರ್ಟ್ ಡ್ಯೂಟೀಸ್ ಗಳನ್ನ ಯಾವ ರೀತಿಯಾಗಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಕಡೆಗೆ ರಿಯಲೈಸ್ ಆಗೋದಕ್ಕೂ ಕೂಡ ಇದು ಉಪಯೋಗವಾಗುವಂತ ಒಂದು ನಡೆ ಆಗುತ್ತೆ. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಮೆಷರ್ಸ್ ಗಳನ್ನ ತಗೊಳ್ಬೇಕು ಅಂತ ಅಂದ್ರೆ, ಅಡಿಕ್ವೇಟ್ ಸಪ್ಲೈಯನ್ನ ಎನ್ಶೋರ್ ಮಾಡಬೇಕಾಗುತ್ತೆ ಶ್ರೀಲಂಕಾ ಸರ್ಕಾರ. ಯಾವ ರೀತಿಯಾಗಿ ಅಂತ ಅಂದ್ರೆ, ಹೋರ್ಡಿಂಗ್ ಅನ್ನ ಪ್ರಿವೆಂಟ್ ಮಾಡುವಂತ ಅಪ್ರೋಪ್ರಿಯೇಟ್ ಮೆಷರ್ಸ್ ಗಳನ್ನ ತಗೊಳ್ಳೋ ಮುಖಾಂತರವಾಗಿ ಅಡಿಕ್ವೇಟ್ ಸಪ್ಲೈಯನ್ನ, ಎಸೆನ್ಷಿಯಲ್ ಐಟಮ್ಸ್ ಗಳ ಅಡಿಕ್ವೇಟ್ ಸಪ್ಲೈ ಆಗುತ್ತೆ ಅನ್ನುವಂಥದ್ದನ್ನ ಅವರು ಕನ್ಫರ್ಮ್ ಮಾಡಬೇಕಾಗುತ್ತೆ. ಇನ್ನ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ GST ಬ್ರಾಕೆಟ್ ನ ಅಡಿಯಲ್ಲಿ ತರೋದ್ರಿಂದಾಗಿ ಮಲ್ಟಿಪ್ಲಿಸಿಟಿ ಆಫ್ ಟ್ಯಾಕ್ಸಸ್ ಗಳನ್ನ ನಾವು ಕಡಿಮೆ ಮಾಡಬಹುದು, ಇದನ್ನ ಕಡಿತಗೊಳಿಸಬಹುದು. ಇದರಿಂದಾಗಿ ಕೂಡ ಅನುಕೂಲ ಅನ್ನುವಂಥದ್ದಾಗುತ್ತೆ. ಇನ್ನ ವ್ಯಾಕ್ಸಿನ್ ಕವರೇಜ್ ಅನ್ನ ಶ್ರೀಲಂಕಾದಲ್ಲಿ ಹೆಚ್ಚುಗೊಳಿಸೋದ್ರಿಂದ ಮುಂದಿನ ಭವಿಷ್ಯದಲ್ಲಿ ಮಿನಿಮಲ್ ಡಿಸ್ಟ್ರಪ್ಷನ್ಸ್ಗಳು ಮಾರ್ಕೆಟ್ ನಲ್ಲಿ ಆಗುವಂತೆ ಶ್ರೀಲಂಕಾ ಸರ್ಕಾರ ನೋಡ್ಕೊಳ್ಬಹುದಾಗುತ್ತೆ. ಈ ರೀತಿಯಾದಂತಹ ನಡೆಗಳನ್ನ ಶ್ರೀಲಂಕಾ ಸರ್ಕಾರ ತಗೊಳ್ಬೇಕು ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್, ವಾಟ್ ಡಿಡ್ ಅಮೆರಿಕ ಅಚೀವ್ ಇನ್ ಅಫ್ಘಾನಿಸ್ತಾನ್ ಇನ್ 20 years ಅನ್ನುವಂಥದ್ದು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಕಳೆದ 20 ವರ್ಷಗಳಲ್ಲಿ ಏನನ್ನ ಅಚೀವ್ ಮಾಡ್ತು ಅನ್ನುವಂಥದ್ದನ್ನ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಇದನ್ನ ನಾವು GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. KPSC ಅಡಿಯಲ್ಲೂ ಕೂಡ ಈ ಒಂದು ಸಿಲೆಬಸ್ ಅನ್ನ ನಾವು ಕಾಣಬಹುದಾಗುತ್ತೆ. ಯಾತಕ್ಕಾಗಿ ಈ ವಿಷಯ ಸುದ್ದಿಯಲ್ಲಿದೆ ಅಂತ ಅಂದ್ರೆ, ನಾವೀಗಾಗಲೇ ನೋಡಿರುವಂತೆ ಆಗಸ್ಟ್ 15ರಂದು ಕಾಬೂಲ್ ಅನ್ನ ತಾಲಿಬಾನ್ ಅನ್ನುವಂಥದ್ದು ವಶಪಡಿಸ್ಕೊಳ್ಳುತ್ತೆ. ಅದರ ನಂತರದಲ್ಲಿ USA ಅನ್ನುವಂಥದ್ದು ಈಗಾಗಲೇ ಏನು 20 ವರ್ಷಗಳಿಂದ ಅಲ್ಲಿ ನೆಲೆಸಿತ್ತು, ಆ USA ಅನ್ನುವಂಥದ್ದು ತನ್ನ ಟ್ರೂಪ್ಸ್ಗಳನ್ನ ಈಗಾಗಲೇ ವಾಪಸ್ ಪಡೆದಿತ್ತು. ಈಗ ಅಲ್ಲಿ ಅಳಿದುಳಿದ ಟ್ರೂಪ್ಸ್ಗಳೇನಿತ್ತು ಅದಿಷ್ಟನ್ನು ಕೂಡ ವಾಪಸ್ ಕರೆಸ್ಕೊಳ್ಳುವಂತ ಒಂದು ನಿರ್ಧಾರ ಅನ್ನುವಂಥದ್ದು, ಅಂದ್ರೆ ವಾಪಸ್ ಕರೆಸ್ಕೊಳ್ಳುವ ಒಂದು ಪ್ರೋಸೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ USA ಕಡೆಯಿಂದ. ಈ ಹಿನ್ನೆಲೆಯಲ್ಲಿ 2001ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನ ನೆಲೆಯೂರಿಸುವಂತೆ ಬಂದಂತ ಈ US ಟ್ರೂಪ್ಸ್ಗಳು 2021ರವರೆಗೂ ನೆಲೆಸಿದ್ದು. ಈ 20 ವರ್ಷಗಳಲ್ಲಿ USA ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಅಚೀವ್ ಮಾಡಿದಂಥದ್ದು ಏನು ಅನ್ನುವಂಥದ್ದನ್ನ ಈ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನಲ್ಲಿರ್ತಕ್ಕಂಥ ಮುಖ್ಯ ಅಂಶಗಳನ್ನ ನಾವು ಗಮನಿಸೋದಾದ್ರೆ, ಬಿಡನ್ ಸರ್ಕಾರ ಕ್ಲೈಮ್ ಮಾಡುವಂತೆ, ಬಿಡನ್ ಅವರ ಸರ್ಕಾರ ಹೇಳುವಂಥದ್ದು ಅಮೆರಿಕದ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ, ಅಲ್ ಖೈದಾದಂತ ಟೆರರಿಸ್ಟ್ ನೆಟ್ವರ್ಕ್ಗಳ ಆಪರೇಟ್ ಆಗದೆ ಇರುವಂತೆ ಅದನ್ನ ಕಡಿತಗೊಳಿಸುವಂಥದ್ದು ಇವರ ಮುಖ್ಯವಾದಂತ ಒಂದು ಸಿಗ್ನಿಫಿಕೆಂಟ್ ಉದ್ದೇಶ ಅನ್ನುವಂಥದ್ದು ಆಗಿತ್ತು. ಆದ್ರೆ ಈಗಾಗಲೇ ಅಮೆರಿಕ ಸರ್ಕಾರ ಒಸಾಮಾ ಬಿನ್ ಲಾಡನ್ ಅಂತ ಲೀಡರ್ಸ್ಗಳನ್ನ ಅವರು ಕೊನೆಗಾಣುವಂತೆ ಮಾಡಿರುವಂಥದ್ದು ಹಿನ್ನೆಲೆಯಲ್ಲಿ, ಅಂದ್ರೆ ಅವರ ಸಾವಿಗೆ ಈ US ಅನ್ನುವಂಥದ್ದು ಕಾರಣ ಆಗಿರುವಂತ ಹಿನ್ನೆಲೆಯಲ್ಲಿ 9/11 ಅಟ್ಯಾಕ್ಸ್ ಅನ್ನ ಏನು ಅಮೆರಿಕ ಕಾಣಬೇಕಾಗಿ ಬಂದಿತ್ತು, ಇದಕ್ಕೆ ಒಂದ್ ರೀತಿಯ ಜಸ್ಟಿಸ್ ಅನ್ನುವಂಥದ್ದು ಅಮೆರಿಕಕ್ಕೆ ಸಿಕ್ಕಂತಾಗಿದೆ. ಹಾಗಾಗಿ ತಮ್ಮ ಕೆಲಸ ಪೂರ್ತಿಯಾಗಿದೆ ಅನ್ನುವಂಥದ್ದು ಬಿಡನ್ ಅಡ್ಮಿನಿಸ್ಟ್ರೇಷನ್ ತಿಳಿಸುವಂತ ಮಾಹಿತಿ. ಅಮೆರಿಕ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ನೆಲೆಯೂರೋದಕ್ಕೆ, ಅಫ್ಘಾನಿಸ್ತಾನಕ್ಕೆ ಇಷ್ಟು ವರ್ಷಗಳ ಸಮಯವನ್ನ ನೀಡೋದಕ್ಕೆ, ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಟ್ರೂಪ್ಸ್ಗಳು 20 ವರ್ಷಗಳು ಅಲ್ಲಿರೋದಕ್ಕೆ ಪ್ರೈಮರಿ ಗೋಲ್ ಏನ್ ಕಾರಣ ಆಗಿತ್ತು ಅಂತ ಅಂದ್ರೆ,
ಈ ರೀತಿಯ ಟೆರರಿಸಂ ಅನ್ನ ಅಲ್ಲಿ ಕಡಿಮೆಗೊಳಿಸೋದು ಇವರ ಒಂದು ಉದ್ದೇಶ ಆಗಿತ್ತು. 9/11 ಅಟ್ಯಾಕ್ಸ್ಗೆ ಒಂದು ರೀತಿಯ ಜಸ್ಟಿಫಿಕೇಶನ್ ಅನ್ನುವಂಥದ್ದು, ಜಸ್ಟಿಸ್ ಅನ್ನುವಂಥದ್ದು ಅವರಿಗೆ ಬೇಕಾಗಿತ್ತು. ಇದೇ ಅವರ ಪ್ರೈಮರಿ ಗೋಲ್ ಆಗಿತ್ತೇ ಹೊರತು ನೇಷನ್ ಬಿಲ್ಡಿಂಗ್ ಅಂದ್ರೆ ಅಫ್ಘಾನಿಸ್ತಾನದ ನೇಷನ್ ಅನ್ನ ಬಿಲ್ಡ್ ಮಾಡುವಂಥದ್ದು ಇವರ ಉದ್ದೇಶ ಆಗಿರಲಿಲ್ಲ. ಹಾಗಾಗಿ ಪ್ರೈಮರಿ ಗೋಲ್ ಅನ್ನ ನಾವು ಅಚೀವ್ ಮಾಡದಂತೆ ಆಗಿದೆ. ಹಾಗಾಗಿ ನಾವು ನಮ್ಮ ಟ್ರೂಪ್ಸ್ ಗಳನ್ನ ವಾಪಸ್ ಕರೆಸ್ಕೊಳ್ತಿದ್ದೇವೆ ಅನ್ನುವಂಥದ್ದು ಅವರ ಒಂದು ರೀತಿಯ ವಾದ ಆಗಿರ್ತಕ್ಕಂಥದ್ದು. ಆದ್ರೆ ಕ್ರಿಟಿಸಿಸಮ್ ಅನ್ನ ನಾವು ನೋಡಿದಾಗ ವರ್ಲ್ಡ್ ವೈಡ್ ಹಲವಾರು ಕಂಟ್ರೀಸ್ಗಳು ಅವರನ್ನ ಗುರುತು ಮಾಡಿ ತಿಳಿಸುವಂಥದ್ದು ಏನು ಅಂತ ಅಂದ್ರೆ, ತಾಲಿಬಾನ್ ಅನ್ನ ಪವರ್ ನಿಂದ ರಿಮೂವ್ ಮಾಡುವಂತ ಒಂದು ಕೀ ಆಸ್ಪೆಕ್ಟ್ ಅಮೆರಿಕಕ್ಕೂ ಕೂಡ ಇತ್ತು. ಅದನ್ನ ಮಾಡದೆ ಅಮೆರಿಕ ಅನ್ನುವಂಥದ್ದು ವಾಪಸ್ ಹೋದಂತೆ ಆಗ್ತಾ ಇದೆ. ಈಗಾಗಲೇ 1996ರಿಂದ 2001ರ ಅವಧಿಗೆ 5 ವರ್ಷಗಳ ಕಾಲ ಅಫ್ಘಾನಿಸ್ತಾನ್ ಅನ್ನುವಂಥದ್ದು ತಾಲಿಬಾನ್ನ ಅಡಿಯಲ್ಲಿನ ರೆಜಿಮ್ ಅನ್ನ ಕಂಡಂತಾಗಿದೆ. ಅಷ್ಟು ವೈಲೆಂಟ್ ಕ್ರೂರತ್ವವನ್ನು ಹೊಂದಿದ್ದಂತ ಒಂದು ರೆಜಿಮ್ ಅನ್ನುವಂಥದ್ದು ಈ ತಾಲಿಬಾನ್ನ ರೆಜಿಮ್ ಅನ್ನುವಂಥದ್ದು ಆಗಿತ್ತು. ಇದರಿಂದ ಒಂದು ಮುಕ್ತಿ ಅನ್ನುವಂಥದ್ದು ದೊರಕಬೇಕು, ವಾರ್ ಆನ್ ಟೆರರ್ ಅನ್ನುವಂತೆ ಟೆರರಿಸಂನ ಮೇಲೆಯೇ ಒಂದು ಯುದ್ಧವನ್ನ ಮಾಡ್ತೇವೆ ಅನ್ನುವಂತೆ ಬಂದಿದ್ದಂತ ಅಮೆರಿಕ ಅನ್ನುವಂಥದ್ದು ಟೆರರಿಸಂನ ಮೇಲೆ ಕಂಪ್ಲೀಟ್ ಆಗಿ ತನ್ನ ವಾರನ್ನ ಕಂಪ್ಲೀಟ್ ಮಾಡದೆ, ಅಂದ್ರೆ ತನ್ನ ಒಂದು ಗೋಲ್ ಏನಿತ್ತು ಅದನ್ನ ಅಚೀವ್ ಮಾಡದೆ ವಾಪಸ್ ಹೋಗ್ತಿದೆ ಅನ್ನುವಂಥದ್ದು ಹಲವರ ಒಂದು ಪಾಯಿಂಟ್ಸ್ ಆಗಿರ್ತಕ್ಕಂಥದ್ದು. ಇನ್ನ ಅಮೆರಿಕ ನೀಡುವಂತ ಮತ್ತೊಂದು ರೀಸನ್ ಏನು ಅಂತ ಅಂದ್ರೆ, ತಾಲಿಬಾನ್ನ ಒಳಗಡೆಯೇ ಫ್ಯಾಕ್ಷನ್ಸ್ಗಳು ಗ್ರೋ ಆಗ್ತಾ ಇದೆ. ಉದಾಹರಣೆಗೆ ಹಕ್ಕಾನಿ ಫ್ಯಾಕ್ಷನ್ ಆಗಿರ್ಬೋದು. ಈ ರೀತಿ ಫ್ಯಾಕ್ಷನ್ಸ್ಗಳು ಗ್ರೋ ಆಗ್ತಿರುವಂಥದ್ದು ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸಿವಿಲ್ ವಾರಿಗೆ ಇದು ಎಡೆ ಮಾಡಿಕೊಡ್ಬೋದು. ಇದರಿಂದಾಗಿ ಅಫ್ಘಾನಿಸ್ತಾನದಲ್ಲಿ ಒಂದು ಇನ್ಸ್ಟೆಬಿಲಿಟಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾಡಬಹುದು. ಈ ಕಾರಣದಿಂದಾಗಿ 20 ವರ್ಷಗಳಿಂದ ಅಲ್ಲಿ ಒಂದು ಮಾಡೆಸ್ಟ್ ಗೈನ್ಸ್ ಗಳನ್ನ ಏನು ಅಮೆರಿಕ ಪಡ್ಕೊಂಡಿದೆ ಅಥವಾ ಅಲ್ಲಿ ತಂದಿದೆ, ಆ ಒಂದು ಚೇಂಜಸ್ಗೂ ಕೂಡ ಬೆಲೆ ಇಲ್ಲದಂತಾಗುತ್ತೆ. ಹಾಗಾಗಿ ಇದೊಂದು ಸರಿಯಾದ ಸಮಯ ಅಂತ ಹೇಳಿ ಅಮೆರಿಕ ಅಲ್ಲಿಂದ ಹೊರ ನಡೆದಿದೆ ಅನ್ನುವಂಥದ್ದು ಅವರ ಒಂದು ವಾದ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಕಳೆದ 20 ವರ್ಷಗಳಲ್ಲಿ ಅಮೆರಿಕ ಏನ್ ಮಾಡ್ತು ಅಂತ ಅಂದಾಗ, ಆ ಅಮೆರಿಕ ತಿಳಿಸುವಂತೆ ಈ ರೀತಿಯ ಅಂಶಗಳನ್ನ ನಾವು ನೋಟ್ ಡೌನ್ ಮಾಡ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಲಡಾಖ್ ಅಡಾಪ್ಟ್ಸ್ ಸ್ಟೇಟ್ ಅನಿಮಲ್ ಅಂಡ್ ಬರ್ಡ್ ಅನ್ನುವಂಥದ್ದು. ಇದನ್ನ ಕೆಪಿಎಸ್ಸಿಯ ಹಲವಾರು ಪರೀಕ್ಷೆಗಳಲ್ಲಿ ನೇರವಾದಂಥ ಪ್ರಶ್ನೆಗಳಾಗಿ ಕೇಳಬಹುದಾಗಿರುತ್ತೆ. ಇತ್ತೀಚೆಗೆ ಸ್ನೋ ಲೆಪರ್ಡ್ ಅನ್ನ ಯಾವ ಒಂದು ರಾಜ್ಯ ಅಥವಾ ಯಾವ ಒಂದು ಯೂನಿಯನ್ ಟೆರಿಟರಿ ತನ್ನ ಸ್ಟೇಟ್ ಅನಿಮಲ್ ಅನ್ನಾಗಿ ಅಡಾಪ್ಟ್ ಮಾಡ್ಕೊಳ್ತು ಅನ್ನುವಂಥದ್ದು, ಅಥವಾ ಲಡಾಖ್ ಇತ್ತೀಚೆಗೆ ಯಾವ ಒಂದು ಪಕ್ಷಿಯನ್ನ ತನ್ನ ಸ್ಟೇಟ್ ಬರ್ಡ್ ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಳ್ತು ಅನ್ನುವಂಥದ್ದನ್ನ ಈ ರೀತಿಯ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ಬೋದು. ಅಥವಾ ಲಡಾಖ್ ಅನ್ನುವಂಥ ಯೂನಿಯನ್ ಟೆರಿಟರಿ ಇತ್ತೀಚೆಗೆ ತನ್ನ ಸ್ಟೇಟ್ ಬರ್ಡ್ ಮತ್ತು ಸ್ಟೇಟ್ ಅನಿಮಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೆ, ಅವು ಯಾವುವು ಅನ್ನುವಂಥ ಪ್ರಶ್ನೆಯನ್ನ ಕೇಳಿ ಕೆಳಗೆ ಸ್ನೋ ಲೆಪರ್ಡ್ ಮತ್ತು ಬ್ಲಾಕ್ ನೆಕ್ಡ್ ಕ್ರೇನ್ ಅನ್ನ ಎರಡನ್ನೂ ಕೂಡ ಒಂದೇ ಆಪ್ಷನ್ ಅಲ್ಲಿ ಹೊಂದಿರುವಂತ ಆಪ್ಷನ್ ಅನ್ನು ನೀಡಬಹುದು. ಅಥವಾ ಸ್ನೋ ಲೆಪರ್ಡ್ ಅನ್ನ ಹೊಂದಿ ಮತ್ತೊಂದು ಪಕ್ಷಿಯನ್ನು, ಬ್ಲಾಕ್ ನೆಕ್ಡ್ ಕ್ರೇನ್ ಅನ್ನ ಆ ಆಪ್ಷನ್ ಅಲ್ಲಿ ಒಳಗೊಂಡು ಮತ್ತೊಂದು ಪ್ರಾಣಿಯನ್ನು ನೀಡೋದ್ರ ಮುಖಾಂತರ ನಮಗೆ ಕನ್ಫ್ಯೂಸ್ ಮಾಡಿಸಬಹುದಾಗಿರುತ್ತೆ. ಹಾಗಾಗಿ ಲಡಾಖ್ ಯೂನಿಯನ್ ಟೆರಿಟರಿ ಅನ್ನುವಂಥದ್ದು ಸ್ನೋ ಲೆಪರ್ಡ್ ಅನ್ನ ತನ್ನ ಸ್ಟೇಟ್ ಅನಿಮಲ್ ಅನ್ನಾಗಿ, ಬ್ಲಾಕ್ ನೆಕ್ಡ್ ಕ್ರೇನ್ ಅನ್ನ ಸ್ಟೇಟ್ ಬರ್ಡ್ ಅನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇವೆರಡೂ ಕೂಡ ಎಂಡೇಂಜರ್ಡ್ ಸ್ಪೀಸೀಸ್ ಅನ್ನುವಂಥದ್ದನ್ನು ಕೂಡ ನಾವು ನೆನ್ಪಿಟ್ಕೊಳ್ಳೋಣ. ಹಾಗೆ ಇದರಲ್ಲಿ ಬ್ಲಾಕ್ ನೆಕ್ಡ್ ಕ್ರೇನ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಈ ಒಂದು ಪಕ್ಷಿಯನ್ನ ಕೇವಲ ಲಡಾಖಿನ ಚಾಂಗ್ತಾಂಗ್ ರೀಜನ್ ಅಲ್ಲಿ ನಾವು ಕಾಣಬಹುದಾಗುತ್ತೆ. IUCN ಅಡಿಯಲ್ಲಿ ಇದರ ಒಂದು ಸ್ಟೇಟಸ್ ಯಾವ ರೀತಿ ಇದೆ ಅಂದ್ರೆ ನಿಯರ್ ಥ್ರೆಟನ್ಡ್ ಅನ್ನುವಂಥದ್ದು ಇದರ ಒಂದು ಸ್ಟೇಟಸ್ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಸ್ಪೀಸೀಸ್ ನ ಬಗ್ಗೆ ನಾವು ಇತ್ತೀಚಿನ ಸುದ್ದಿಯಲ್ಲಿದೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆ ಸ್ಪೀಸೀಸಿನ IUCN ಸ್ಟೇಟಸ್ ಏನಾಗಿರುತ್ತೆ ಅನ್ನುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಪ್ರಿಲಿಮ್ಸ್ ನಲ್ಲಿ ಈಗಾಗಲೇ ಇದಕ್ಕೆ ಕುರಿತಂತೆ ಪ್ರಶ್ನೆಗಳನ್ನ ಕೇಳಿದ್ದಿರುವಂಥದ್ದು. ಮತ್ತು ಸ್ನೋ ಲೆಪರ್ಡ್ ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು IUCN ನ ಅಡಿಯಲ್ಲಿ ವಲ್ನರಬಲ್ ಅನ್ನುವಂಥ ಒಂದು ಸ್ಟೇಟಸ್ ಅನ್ನು ಹೊಂದಿದೆ. ಇದು ಯಾವ ಪ್ರದೇಶಗಳಲ್ಲಿ ಕಾಣಸಿಗುತ್ತೆ ಅಂತ ಅಂದ್ರೆ, ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ನಲ್ಲಿ ಇದನ್ನ ನಾವು ಕಾಣಬಹುದು. ಲಡಾಖ್ ನಲ್ಲೂ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಹಿಮಾಚಲ್ ಪ್ರದೇಶನಲ್ಲೂ ಕೂಡ ಇದು ಕಾಣಸಿಗುತ್ತೆ. ಉತ್ತರಾಖಂಡ್, ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶನಲ್ಲೂ ಕೂಡ ಈ ಒಂದು ಸ್ನೋ ಲೆಪರ್ಡ್ ಅನ್ನುವಂಥ ಅನಿಮಲ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಆಗಿರ್ಬೋದು ಅಥವಾ KPSC ಇನ್ಯಾವುದೋ ಪರೀಕ್ಷೆಗಳಲ್ಲಿ ಆಗಿರ್ಬೋದು, ಇದು ಬಹಳನೇ ಇಂಪಾರ್ಟೆಂಟ್ ಆಗುವಂತ ಅಂಶ ಆಗಿರುತ್ತೆ. ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್ 200 ಆರ್ಮಿ ಪರ್ಸನಲ್ ಫಾರ್ ಜಾಪಾದ್ ಎಕ್ಸಸೈಸ್ ಅನ್ನುವಂಥದ್ದು. ಜಾಪಾದ್ 2021 ಅನ್ನುವಂಥ ಒಂದು ಎಕ್ಸಸೈಸ್ ಅನ್ನುವಂಥದ್ದು ಈಗ ನಡೀತಾ ಇದೆ. ಇದು ಥಿಯೇಟರ್ ಲೆವೆಲ್ ಎಕ್ಸಸೈಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಭಾರತದ 200 ಆರ್ಮಿ ಪರ್ಸನಲ್ಸ್ಗಳು ಇದರ ಅಡಿಯಲ್ಲಿ ಭಾಗಿಯಾಗ್ತಿವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಚೈನಾ ಮತ್ತು ಪಾಕಿಸ್ತಾನ ರಾಷ್ಟ್ರಗಳು ಅಬ್ಸರ್ವರ್ ಸ್ಟೇಟಸ್ ಅನ್ನ ಈ ಜಾಪಾದ್ ಎಕ್ಸಸೈಸ್ ನ ಅಡಿಯಲ್ಲಿ ಹೊಂದಿರತಕ್ಕಂಥದ್ದು. ಇದೊಂದು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಆಗಿದೆ. ರಷ್ಯಾದಲ್ಲಿ ಇದು ಕಂಡಕ್ಟ್ ಆಗ್ತಾ ಇರತಕ್ಕಂಥದ್ದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಈ ರೀತಿಯ ಮಿಲಿಟರಿ ಎಕ್ಸಸೈಸ್ ಗಳ ಬಗ್ಗೆ ಅಂದ್ರೆ ಯಾವ ಮಿಲಿಟರಿ ಎಕ್ಸಸೈಸ್ ಯಾರ ನಡುವೆ ನಡೆಯುತ್ತೆ ಅಥವಾ ಅದು ಯಾವ ಕಂಟ್ರೀಸ್ ಗಳೊಟ್ಟಿಗೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ, ಈ ರೀತಿಯ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತಾ ಇರ್ತಾರೆ. ಹಾಗಾಗಿ ಇವು ಬಹಳನೇ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಜಾಪಾದ್ ಎಕ್ಸಸೈಸ್ ಅನ್ನುವಂಥದ್ದು ಜಾಪಾದ್ 2021 ಅನ್ನುವಂಥದ್ದು ರಷ್ಯಾದಲ್ಲಿ ನಡೆದಿದೆ ಅನ್ನುವಂಥದ್ದು, ಪಾಕಿಸ್ತಾನ ಮತ್ತು ಚೈನಾ ಅನ್ನುವಂಥದ್ದು ಅಬ್ಸರ್ವರ್ ಸ್ಟೇಟಸ್ ಅನ್ನು ಹೊಂದಿದೆ ಅನ್ನುವಂಥದ್ದು, ಮಲ್ಟಿಪಲ್ ಕಂಟ್ರೀಸ್ಗಳು ಇನ್ವಾಲ್ವ್ ಆಗುವಂತ ಒಂದು ಎಕ್ಸಸೈಸ್ ಅನ್ನುವಂಥದ್ದು, ಭಾರತವೂ ಕೂಡ ಇದರಲ್ಲಿ ಭಾಗಿಯಾಗಿದೆ
ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. GS ಪೇಪರ್ 3 ನ ಅಡಿಯಲ್ಲಿ ಸೆಕ್ಯೂರಿಟಿ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಹೈ ಹಾನರ್ ಫಾರ್ ನೇವಲ್ ಏವಿಯೇಷನ್ ಅನ್ನುವಂಥದ್ದು. ನೇವಲ್ ಏವಿಯೇಷನ್ಗೆ ಪ್ರೆಸಿಡೆಂಟ್ ಅವರು ನೀಡುವಂಥ ಪ್ರೆಸಿಡೆಂಟ್ಸ್ ಕಲರ್ಸ್ ಅಥವಾ ಪ್ರೆಸಿಡೆಂಟ್ ಸ್ಟ್ಯಾಂಡರ್ಡ್ ಅಥವಾ ಪ್ರೆಸಿಡೆಂಟ್ ಗೈಡನ್ ಅಂತ ಗುರುತಿಸ್ಕೊಳ್ಳುವಂಥ ಒನ್ ಆಫ್ ದಿ ಗ್ರೇಟೆಸ್ಟ್ ಹಾನರ್ಸ್ ಅಂತ ಹೇಳಿ ಭಾರತದಲ್ಲಿ ಇದನ್ನು ನಾವು ಗುರುತಿಸ್ತೇವೆ. ಇದನ್ನ ಎಕ್ಸೆಪ್ಷನಲ್ ಸರ್ವಿಸ್ ಅನ್ನ ಏನು ಮಿಲಿಟರಿ ಯೂನಿಟ್, ಯಾವುದೋ ಒಂದು ಮಿಲಿಟರಿ ಯೂನಿಟ್ ಅನ್ನುವಂಥದ್ದು ಭಾರತದಲ್ಲಿ ಎಕ್ಸೆಪ್ಷನಲ್ ಸರ್ವಿಸ್ ಅನ್ನ ನೀಡ್ತಾ ಇದ್ರೆ ಅಂಥವರನ್ನ ರೆಕಗ್ನೈಸ್ ಮಾಡೋದಕ್ಕೆ ಅಂಥ ಯೂನಿಟ್ಗೆ ಪೀಸ್ ಟೈಮ್ನಲ್ಲಿ ಆಗಿರ್ಬೋದು ಅಥವಾ ವಾರ್ ಟೈಮ್ನಲ್ಲಿ ಆಗಿರ್ಬೋದು, ಈ ಎರಡರ ಅಡಿಯಲ್ಲೂ ಕೂಡ ಈ ಒಂದು ಹಾನರ್ ಅನ್ನ ನೀಡಲಾಗುತ್ತೆ. ಸದ್ಯಕ್ಕೆ ಇಂಡಿಯನ್ ನೇವಿ ಅನ್ನುವಂಥದ್ದು ಮೊದಲ ಬಾರಿಗೆ 1951 ಮೇ 27 ಈ ಒಂದು ಪ್ರೆಸಿಡೆಂಟ್ಸ್ ಕಲರ್ಸ್ ಅನ್ನುವಂಥ ಹಾನರ್ ಅನ್ನ ಪಡ್ಕೊಳ್ಳುತ್ತೆ. ಸದ್ಯಕ್ಕೆ ನೇವಲ್ ಏವಿಯೇಷನ್ ಅವರು INS ಹನ್ಸಾ ಗೋವಾದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರೆಸಿಡೆಂಟ್ ಹಾನರ್ಸ್ ಅನ್ನುವಂಥದ್ದು INS ಹನ್ಸಾ ಬೇಸ್ಡ್ ಇನ್ ಗೋವಾ ಇಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದನ್ನು ಕೂಡ KPSC ಪರೀಕ್ಷೆಗಳಲ್ಲಿ ಅಥವಾ UPSC ಪ್ರಿಲಿಮ್ಸ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೆಕ್ಯೂರಿಟಿ ಅಡಿಯಲ್ಲಿ ಇದೊಂದು ಇಂಪಾರ್ಟೆಂಟ್ ಆಗುವಂತ ಅಂಶ ಆಗಿರುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ನೀಡುವಂತ ಹೈಯೆಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್ ಯಾವುದು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.